ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ನಾನು ಇವತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಸ್ವೀಟ್ ಗಾರ್ಗಿ ಮಾಡ್ತಾಯಿದ್ದೀನಿ. ಒಂದೊಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಅದಕ್ಕೆ ಮೊದಲನೇದಾಗಿ ನಮಗೆ ಕುಂಬಳಕಾಯಿ ಬೇಕು. ಕುಂಬಳಕಾಯಿನ ನೀಟಾಗಿ ಒಡೆದು ಅದ್ರ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ನಾನು ನೀಟಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅದು ಮೇಲ್ಗಡೆ ಎಲ್ಲ ತೆಗೆದಾದ್ಮೇಲೆ ಅದನ್ನು ತುರಿದಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡು ಇವಾಗ ಸ್ಟವ್ ಹಚ್ಚಿ ನಾನಿವಾಗ ತುರಿದಿರ್ತಕ್ಕಂಥ ಕುಂಬಳಕಾಯಿದನ್ನು ಹಾಕಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಫ್ರೈ ಮಾಡಿಕೊಂಡು ನಾವು ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಅರ್ಧ ಫ್ರೈ ಆದಮೇಲೆ ನಾನಿವಾಗ ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ. ಸ್ವೀಟ್ನೆಸ್ಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದಕ್ಕೆ ನೀರೇನು ಹಾಕ್ಲಾರ್ದಂಗೆ ಜಸ್ಟ್ ಬೆಲ್ಲದಿಂದನೇ ನಾವು ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ಇವಾಗ ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ. ಇದು ನೀವೆಲ್ಲರೂ ಆಲ್ಮೋಸ್ಟ್ ಬರೀ ಪ್ಲೇನ್ ಗೋಧಿ ಹಿಟ್ಟಿನಿಂದ ಗಾರ್ಗಿನ ಮಾಡಿರ್ತೀರ. ಒಮ್ಮೆ ಈ ಥರ ಕುಂಬಳಕಾಯಿ ಹಾಕಿ ಗಾರ್ಗಿ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಏಲಕ್ಕಿನ ಕುಟ್ಟಿ ಹಾಕಿದ್ದೀನಿ, 1-2 ಏಲಕ್ಕಿ ಕುಟ್ಟಿ ಹಾಕಿ ಫ್ರೈ ಮಾಡಿ ಇವಾಗ ಗ್ಯಾಸ್ನ ಆಫ್ ಮಾಡಿ ನಾನು ಇದಕ್ಕೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ನಾನು ಇದಕ್ಕೆ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ನಾವು ಕಲಿಸ್ಕೋಬೇಕು. ನೋಡಿ, ಇವಾಗ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊಂಡಿರ್ತೀರ ಅಷ್ಟನ್ನೇ ಹಾಕಿ ಗೋಧಿ ಹಿಟ್ಟು. ಯಾಕಂದರೆ ಜಾಸ್ತಿ ಹಾಕಿದರೆ ಟೇಸ್ಟು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಕ್ವಾಂಟಿಟಿ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು. ನೀವು ಇದಕ್ಕೆ ನೀರೇನು ಹಾಕಿ ಮಿಕ್ಸ್ ಮಾಡ್ಕೊಳಂಗಿಲ್ಲ. ನಾವು ಯಾಕಂದರೆ ಕುಂಬಳಕಾಯಿದು ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅಷ್ಟರಲ್ಲೇ ನಾವು ಹಿಟ್ಟು ಹಾಕಿ ಕಲಿಸ್ಕೋಬೇಕು. ನೀರು ಹಾಕಿದರೆ ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀರು ಹಾಕಿ ಏನು ಕಲಿಸ್ಕೊಳಂಗಿಲ್ಲ, ಹಂಗೆ ಜಸ್ಟ್ ಕಲಿಸ್ಕೋಬೇಕು. ನೋಡಿ, ನಾನಿವಾಗ ಕಲಸಿಟ್ಕೊಂಡು ನಾನಿವಾಗ ಇದನ್ನು ಗಾರ್ಗಿ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ರೌಂಡ್ ಮಾಡಿ ನಾನಿವಾಗ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಕುಂಬಳಕಾಯಿ ಗಾರ್ಗಿ ಯಾವ ರೀತಿ ಮಾಡೋದು ಅಂತಂದು ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಕುಂಬಳಕಾಯಿನ ಯಾರು ಇಷ್ಟಪಡಲ್ಲ ಹಾಗೆ ತಿನ್ನೋದಕ್ಕೆ. ಅದಕ್ಕೆ ಈ ರೀತಿ ಕುಂಬಳಕಾಯಿ ಗಾರ್ಗಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾವು ಇದಕ್ಕೆ ಕುಂಬಳಕಾಯಿ ಹಾಕಿದ್ದೀವಿ ಅಂತಲೇ ಯಾರಿಗೂ ಗೊತ್ತಾಗಲ್ಲ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್. ಬಾಯ್.